ನಗಾಡ್ತಾ ಇದೆಯಾ? ಏನು ವಿಷಯ? ಆಮೇಲೆ ಹೇಳ್ತೀನಿ ಅಲ್ವಾ. ನಿಮ್ಮಿಬ್ಬರಿಗೂ ನಾನು ಇಲ್ಲಿಂದ ಹೋಗುವಾಗ ಕೆಲಸ ವಯಸ್ಸು ಹೋಗಿದ್ದೀನಿ. ರಾತ್ರಿ ಮೇಲ್ ಮಾಡಿ ಅಂತ ಹೇಳಿದ್ದೀನಿ, ಯಾಕೋ ಮಾಡಿಲ್ಲ? ಬಿಗ್ ಬ್ರೋ, ನಾನೆಲ್ಲ ಚೆಕ್ ಮಾಡಿದ್ದೀನಿ, ಎಲ್ಲ ಕರೆಕ್ಟಾಗಿದೆ. ಆದರೆ ಒಂದೇ ಒಂದು ಕಡೆ ಮಾತ್ರ ಎಂಟ್ರಿ ಮಿಸ್ ಆಗಿದೆ ಅಷ್ಟೆ. ಸೊ ಅದರಿಂದ ಎಲ್ಲ ಕಡೆ ಮಿಸ್ ಮ್ಯಾಚ್ ಆಗ್ತಾಯಿತ್ತು. ಫೈನಲಿ ಅದನ್ನ ಕ್ರಾಸ್ ಚೆಕ್ ಮಾಡಿ ನೋಡಿದಾಗ ಕೊನೆಗೆ ಸಿಕ್ತು. ಆ್ಯಂಡ್ ಅದನ್ನೆಲ್ಲ ಸರಿ ಮಾಡಿ ರಿಪೋರ್ಟ್ ರೆಡಿ ಮಾಡಿ ಇನ್ನೇನು ಮೇಲ್ ಮಾಡಬೇಕು ಅನ್ನೋಷ್ಟಳಿಗೆ ಬೆಳಗ್ಗೆ 4:15 ಆಗೋಯ್ತು ಮ್ಯಾನ್. ಆ್ಯಂಡ್ ನಾನು ಮನೆ ಹೊಟ್ಟೋಗಿದ್ದೆ. ಪಾಪ ಆನಂದ್ ಬ್ರೋ ಇಲ್ಲೇ ಉಳ್ಕೊಂಡಿದ್ರು. ಗೊತ್ತಾಯ್ತು ನನಗೆ. ಆಫೀಸ್ ಕೆಲಸ ಅಂತ ಬಂದರೆ ನಮ್ಮ ಆನಂದ ಭಾಳ ಸಿನ್ಸಿಯರ್ ಆಗಿ ಭಾಳ ಸೀರಿಯಸ್ ಆಗಿ ಕೆಲಸ ಮಾಡ್ತಾನೆ. ಬಟ್ ಅದೇ ಬೇರೆ ವಿಚಾರದ ಸ್ವಲ್ಪ ತರಲೆ ಅಷ್ಟೇ. ಬಿಗ್ ಬ್ರೋ, ಆನಂದ್ ಬ್ರೋ ಹಾಗಿದ್ರೆ ಚಂದ ಅಲ್ವಾ? ಕರೆಕ್ಟ್ ಅವ್ನು ಹಾಗೇ ಇರಬೇಕು. ಬೆಳಗ್ಗೆ ಫೋನ್ ಮಾಡಿದ್ದೆ, ಬೆಳಗಿಂದ 5 ಗಂಟೆಗೆ ಮನೆಗೆ ಬಂದಿರೋದು, ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ಬೇಡ, ನಾನು ರೆಸ್ಟ್ ತಗೋಬೇಕು ಅಂದ. ಅದಕ್ಕೆ ನಾನು ಡಾರ್ಲಿಂಗ್ ಹತ್ರ ಲೈಟಾಗಿ ಫಿಟ್ಟಿಂಗ್ ಇಟ್ಟಿದ್ದೀನಿ. ಇಷ್ಟೊತ್ತಾಗಲೇ ಟಾಮ್ ಅಂಡ್ ಜೆರ್ರಿ ಕಾರ್ಟೂನ್ ನೆಟ್ವರ್ಕ್ ಶುರು ಆಗ್ಬಿಟ್ಟಿರುತ್ತೆ ಮನೇಲಿ. ಅವನು ಪಾಪ ಆನಂದ್ ಬ್ರೋ, ಇವತ್ತು ಅವ್ರ ಕತೆ ಮುಗೀತು. ಅಂಥದ್ದೆಲ್ಲ ಏನೂ ಆಗಲ್ಲ. ನನ್ನ ಮಗ ನಾನು ಎಷ್ಟು ಸತಿ ಗೋಳಿಕೊಂಡಿದ್ದೆ ನಾನು, ಅವೆಲ್ಲ ಅವ್ನಿಗೇನು ತಟ್ಟೋದಿಲ್ಲ. ಅದು ಅಲ್ಲದೆ ಹೆಂಡತಿ ಹತ್ರ ಬೈಸ್ಕೊಳ್ಳೋದು ಅವ್ನಿಗೇನು ಹೊಸ್ತಲ್ಲ ಕಣೋ. ಅದು ಅಲ್ಲದೆ ಯಾವುದೂ ಅಂಟೋದಿಲ್ಲ ನನ್ನ ಮಗನಿಗೆ. ಬ್ರೋ, ಐ ಆಮ್ ಜಸ್ಟ್ ಗೆಟಿಂಗ್ ಅ ಕಾಲ್. ಅದು ಯಾ ಈ ಮಕ್ಕಳು ಎಷ್ಟು ಹೇಳಿದ್ರು ಕೇಳಲ್ವಲ್ಲ. ಭೂಮಿ ಕಡೆ ಒಳಗಡೆ ಇಟ್ಟಿದ್ದಾರೆ. ನಂದಿಲ್ಲೇ ನೋಡ್ಬೇಕು. ಹುಟ್ಟು ಸಾವು 2 ತೀರಗಳಾದರೆ ನಡುವೆ ಹರಿಯೋ ಪನ್ನೀರ ಜೀವನದಿ ಪ್ರೀತಿ. ಮೌನಿ ನಾನು, ಎನ್ನೊಳಗಿನ ಮೌನ ನೀನು. ಬೆಳಕು ನೀನು, ನಿನ್ನೊಡನೆ ಬೆಳಗಿದ ಭಾಗ್ಯವಂತೆ ಇರುಳು ನಾನು. 100 ಪ್ರಶ್ನೆ 100 ಗೊಂದಲದ ಗೂಡು ನಾನು. ಇನ್ಯಾರಿಗೂ ಸಿಗದೆ ನನಗಷ್ಟೇ ಒಲಿದ ತೀರ ಸರಳ ಅತಿ ವಿರಳ ಉತ್ತರ ನೀನು. ಒಮ್ಮೊಮ್ಮೆ ನೀನೆ ನಾನು, ಮತ್ತೊಮ್ಮೆ ನಾನೇ ನೀನು.